ಸುಮಾರು ಒಂದು 25 ದಿವಸಗಳ ಹಿಂದೆ ಮುಳಬಾಗಲು ವಯಾ ತಾಯ್ಲೂರು ಗುಟ್ಟಳ್ಳಿ KGF ರೂಟ್ ಬಸ್ ಬೇಕು ಅಂತೇಳಿ ಪಬ್ಲಿಕ್ಕಿಂದ ನಮಗೆ ಮನವಿ ಕೊಟ್ಟಿದ್ದರು. ಆ ಇದರಲ್ಲಿ ನಾನು ಕಾಂಗ್ರೆಸ್ ಲೆಟ್ರೆಡಲ್ಲೇ ಇಲ್ಲಿ ಡಿಪೋ ಮ್ಯಾನೇಜರ್ಗೆ ಲೆಟ್ರ್ ಕೊಟ್ಟಿದ್ದೆ. ಅದು ಸರಿಯಾಗಿ ಆಪ್ರೇಟ್ ಆಗ್ತಾಯಿಲ್ಲ. ಜನ ಭಾಳ ಬೇಸರ ಪಟ್ಕೊಂಡಿದ್ದಾರೆ. ಏನು ಅಂತಂದರೆ ಬೆಳಗ್ಗೆ ಹೊತ್ತು ಸುಮಾರು ಹಳ್ಳಿಗಳಿಂದ KGF ತರಕಾರಿ ಹೋಗುತ್ತೆ, ಹೂವು ಹೋಗುತ್ತೆ, ಆಮೇಲೆ ಈ ಮಕ್ಕರೆಯಲ್ಲಿ ಇಟ್ಕೊಂಡು ಹಣ್ಣುಗಳು ಮಾರೋರು ಇವರೆಲ್ಲ ಜಾಸ್ತಿ ಹೋಗ್ತಾರೆ. ಅವ್ರಿಗೆಲ್ಲ ಭಾಳ ತೊಂದರೆ ಆಗಿದೆ. ಅದಕ್ಕೆ ಸುಮಾರು ದಿವಸ ಹೇಳ್ತಾ ಬಂದರು. ಆ ಹಿನ್ನೆಲೆಯಲ್ಲಿ ನಾನು ಕೊಟ್ಟಿದ್ದೆ. ಅದು ಕಾರ್ಯಗತವಾಗಿರಲಿಲ್ಲ. ಅದಕ್ಕೆ ಇವತ್ತು ಬಂದು ನಮ್ಮ ಡಿಪೋ ಅಸಿಸ್ಟೆಂಟ್ ಮ್ಯಾನೇಜರ್ ಅವ್ರ ಹತ್ರ, ವರಲಕ್ಷ್ಮಿ ಅವ್ರ ಹತ್ರ ಈಗ ತಿಳಿಸ್ತೀವಿ. ಅವ್ರು ಇನ್ ಟರ್ನ್ DTO ಹತ್ರ ಫೋನ್ ಮೂಲಕ ಮಾತಾಡಿದ್ರು. ನಾಳೆಯಿಂದ ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತುಂಬ ಸಂತೋಷ. ನಾಳೆಯಿಂದ ಈ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಬಸ್ಸನ್ನು ಓಡಿಸುವಂಥ ಒಂದು ಕಾರ್ಯ ಆಗಲಿ. ಸ್ವಲ್ಪ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಕೂಡ ನನ್ನ ಕಿವಿ ಮಾತು ಏನಂತಂದರೆ, ಭಾಳಷ್ಟು ಕಡೆ ಗೌರ್ಮೆಂಟ್ ಬಸ್ಗಳನ್ನೆಲ್ಲ ಪ್ರೈವೇಟ್ ಬಸ್ ಇಂಟ್ರಪ್ಷನ್ನಿಂದ ನಿಲ್ಲಿಸಾಕೋದು, ಟೈಮಿಂಗ್ಸ್ ಚೇಂಜ್ ಮಾಡಿಬಿಡೋದು, ಲಾಭದಾಯಕ ಇಲ್ದಂಗೆ ಮಾಡೋದು, ಇವೆಲ್ಲ ಆಗ್ತಾಯಿದ್ದಾವೆ. ಅದನ್ನೆಲ್ಲ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಸರ್ಕಾರ ಇವತ್ತು ಪ್ರಾಮಾಣಿಕವಾಗಿ ಶಕ್ತಿ ಯೋಜನೆಯನ್ನು ರೂಪಿಸಿ ನಮ್ಮ ಹೆಣ್ಣುಮಕ್ಕಳಿಗೆ ಅದನ್ನು ಪ್ರಯೋಜನವನ್ನು ಪಡಿಬೇಕು ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ಹಳ್ಳಿಗಳಲ್ಲಿ ಹಾಲ್ಟ್ ಇರೋ ಬಸ್ಸುಗಳು ಮೂಲೆ ಮೂಲೆಗಳಿಗೂ ಬಸ್ ಹೋಗುವಂಥ ಒಂದು ಸೌಕರ್ಯವನ್ನು ಕಲ್ಪಿಸ್ಕೊಡ್ಬೇಕು. ಒಂದು ವೇಳೆ ಇಲ್ಲೇನಾದರೂ ಕೊರತೆ ಇದ್ದರೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಭಾಳ ಸಚಿವ ಸಂಪುಟದಲ್ಲಿ ಅತ್ಯುತ್ತಮವಾದಂಥ ಒಬ್ಬ ಮಂತ್ರಿ, ಜನಸ್ಪಂದನೆ ಅವರು ಭಾಳ ಸ್ಪಂದನೆ ಮಾಡ್ತಾರೆ. ಅವ್ರು ತಿಳಿಸ್ಬೇಕಾದ್ರೆ ಇಲ್ಲಿ ಏನೋ ಕುಂದುಕೊರತೆಗಳಿಗೆ ಸರಿಪಡಿಸೋದಕ್ಕೆ ಕೂಡ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಅದಕ್ಕೋಸ್ಕರ ಯಾವುದಾದ್ರೂ ಅಂಥ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ DTO ಅವ್ರನ್ನ ಕೂಡ ಸಂಪರ್ಕಿಸ್ತೀನಿ. ನಾಳೆಯಿಂದ ಬಸ್ ರೂಟನ್ನು ದಯವಿಟ್ಟು ಬೈಪಲ್ಲಿದ್ದು ಮತ್ತು KGF ಎರಡನ್ನೂ ಆಪ್ರೇಟ್ ಮಾಡಬೇಕಂತ ನನ್ನ ಮನವಿ. ಇಲ್ಲಿ ಕ್ವಾರ್ಟರ್ಸ್ಗೆ ಜಾಗ ಇದೆ ಖಾಲಿ. ಯಾಕಂದರೆ ನಾವು ಮುಂಜಾನೂ ಹೇಳಿದ್ದು ಮಾಡ್ಕೊಂಡ್ಬರ್ತೀನಿ ನಿಮಗೆ ಅಂತ. ಓಕೆ. ನಿಮ್ದು ಅವ್ರ ಪಾಪ ಮತ್ತೆ ಬೇರೆ ಕಡೆ ಹೋದ್ರೆ ಅದಕ್ಕೆ ಪೆಂಡಿಂಗ್ ಇದೆ. ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಒಂದು ಇದರಲ್ಲಿ ಈಗ ಇದು ಖಾಲಿ ಇದೆ, ಈಗ ಖಾಲಿ ಇದೆ. ಸರ್ಕಾರಿ ಇದು ಬೇರೆಯವರು ಉಳ್ಕೊಂಡು ಮಾಡ್ಕೊಬೋದು. ಅದಕ್ಕೆ ಮೊದಲು ನೀವೇನು ಎಚ್ಚೆತ್ಕೊಂಡ್ರೆ ಒಂದು ಕ್ವಾರ್ಟರ್ಸ್ ಆಗ್ಬಿಟ್ರೆ ಹುಬ್ಳಿ ಕಡೆಯವರು ತುಂಬ ದೂರದಿಂದ ಬಂದು ಡ್ಯೂಟಿಗಳು ಮಾಡ್ತಾರೆ ಇಲ್ಲೇ ಪಾಪ. ಓಕೆ. ಅವ್ರಿಗೆ ಚಿಕ್ಕ ನಾಳೆನೇ ನಮ್ಮ ಮಂತ್ರಿಗಳಿಗೊಂದು ಪತ್ರ ಬರೆದು ಒಂದು ಕಾಪಿಯನ್ನು ನಿಮ್ಮ ಡಿಪೋಗೆ ಹಾಕ್ತೀವಿ. ಸರಿ, ಆಗ್ಬೋದಾ?